ಈಗ ಇದು ಸಸಿ 5 ತಿಂಗಳ ಸಸಿ. ಇದು ಪಪ್ಪಾಯಗೆ ಮೇನ್ ಬೇಕಾಗಿರೋದು ಸರ್ ನೀರು ನಿಲ್ಬಾರ್ದು. ನೀರೇ ಮೇನ್ ಶತ್ರು. ಇದಕ್ಕೆ ನೀರು ಹಿಂಗೋಗುವಂಥದ್ದು ಜಮೀನು ಇರಬೇಕು. ಕಮರ್ಷಿಯಲ್ ಆಗಿ ರೈತರಿಗೆ ಆದಾಯಕವಾಗಿ ಅಂತಂದ್ರೆ ಈ ತಳಿನೇ ಬೆಸ್ಟ್. 15 ದಿನಕ್ಕೆ ಒಂದ್ಸತಿ ಕಟಾವ್ ಬರ್ತಾನೆ ಇರುತ್ತೆ. ನಮ್ದು 3700 ಗಿಡಗಳು ಹಾಕಿದಿರಿ ಸರ್. ಉದ್ದಕಾಯಿ ಚೆನ್ನಾಗಿ ನಿಮಗೆ ತೂಕ ಬರುತ್ತೆ. ಎಕರೆಗೆ ನಾನು 2-2.5 ಲಕ್ಷ ಅಂತ ಹೇಳಿರ್ತೀನಲ್ಲ, ಅದಕ್ಕೆ ಡಬಲ್ ಅಂತೂ 100% ಗ್ಯಾರಂಟಿ. ನಾವು ಹಾಕಿದ ಬಂಡವಾಳ ಡಬಲ್ ಆಗಿದೆ ಅಂತ 100% ನೀವು ಹೇಳ್ತೀರ. ನಷ್ಟದ ಮಾತೇ ಇಲ್ಲ ಸರ್. ಎಷ್ಟು ಜನ ಬೆಳೆದ್ರೂ ಡಿಮ್ಯಾಂಡ್ ಇದ್ದೇ ಇದೆ ಸರ್. ಬೇರೆ ನೀವು ಎಲ್ಲೇ ಗೂಗಲಲ್ಲಾಗಲಿ ಎಲ್ಲೇ ಸ್ಟ್ಯಾಟಿಸ್ಟಿಕ್ ತೆಗೆದು ನೋಡಿದ್ರೆ ಪಪ್ಪಾಯ ಪ್ರೊಡ್ಯೂಸರು ಅಂಡ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡು ನೀವೇ ನೋಡ್ಕೊಳ್ಳಿ. 100% ನನಗೆ 20 ಟನ್ 2 ಗಾಡಿ ಕೊಡಿ, ನಾನೇ ತೊಗೊಳ್ತೀನಿ ಸರ್. ನಮ್ದು ರೆಗ್ಯುಲರ್ ಆಗಿ ಡೆಲ್ಲಿ, ಡೆಹ್ರಾಡೂನ್, ನೇಪಾಳಿಗೆ ಇದಕ್ಕೆ ಹೋಗ್ತಾನೆ ಇದೆ. ಸೊ ಅದಕ್ಕೆ ನಾನು ರೈತರಿಗೆ ಪ್ರಾಮಿಸ್ ಮಾಡ್ತಾ ಇರೋದು, ನೀವು ತೊಗೊಳ್ಳಿ, ನೀವು ಬೆಳೀರಿ, ನಾನು ಬೈಬ್ಯಾಕ್ ಮಾಡ್ತೀನಿ. ಸರ್ ಶ್ರೀನಿವಾಸ್ ಅಂತ ಸರ್. ನಮ್ಮ ತೋಟ ಇರೋದು ಕಾಳೇಗೌಡನ ದೊಡ್ಡಿ, ಕನಕಪುರ ಹತ್ರ. 5 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಿ. ಈಗ ಇದು ನಮ್ಮದು ತೋಟ ಬಂದು ಇದು 1 ವರ್ಷ ಆಗಿದೆ. 1 ವರ್ಷದಿಂದ ಮಾಡ್ತಿರೋದು. ಈಗ ಇದು ಸಸಿ 5 ತಿಂಗಳ ಸಸಿ. ಇದು ಈ ಸಸಿ ಜೊತೆಗೆ ಪಪ್ಪಾಯ ಸಸಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ನಾವು ಸ್ಟೇಟ್ ವೈಸು. ರೈತರಿಗೆ ಸಸಿ ಕೊಟ್ಟಾಗಿಂದ ಹಿಡ್ದು ಗೊಬ್ಬರ ಮತ್ತು ಅದು ಮೇಂಟೆನೆನ್ಸ್ ಇಂದ ಹಿಡಿದು ಮಾರ್ಕೆಟಿಂಗ್ವರೆಗೂ ನಾವು ಹೇಳ್ಕೊಡ್ತಾ ಇದ್ದೀವಿ. ನಾವೇ ಹೇಳ್ಕೊಡ್ತಿದ್ದೀನಿ ಸರ್. ಪಪ್ಪಾಯಗೆ ಮೇಯ್ನ್ ಬೇಕಾಗಿರೋದು ಸರ್ ನೀರು ನಿಲ್ಬಾರ್ದು. ನೀರೇ ಮೇಯ್ನ್ ಶತ್ರು. ಇದಕ್ಕೆ ನೀರು ಮೇಯ್ನ್. ಎಷ್ಟೇ ಮಳೆ ಬರಲಿ ನೀರು ಹಿಂಗೋಗ್ಬೇಕು, ಅಥವಾ ನೀರು ಜಮೀನಿಂದ ಆಚೆ ಹೋಗೋಂಗೆ ವ್ಯವಸ್ಥೆ ಇರಬೇಕು. ಸೊ ಆ ಥರ ಇದ್ದರೆ ಮಾತ್ರ ಪಪ್ಪಾಯಗೆ ನೀರೇ ಮೇಯ್ನ್. ನೀರು ಬಿಟ್ಟರೆ ಬುಡ ಏನಿರುತ್ತಲ್ಲ ಎಲ್ಲ ಕೊಳ್ತೋಗುತ್ತೆ. ನೀರೇ ಶತ್ರು ಇದಕ್ಕೆ ಪಪ್ಪಾಯಗೆ. ನೀರು ಹಿಂಗೋಗೋ ಅಂಥದ್ದು ಜಮೀನು ಇರಬೇಕು. ನೀರು ಕಡಿಮೆ ಬೇಕಿದೆ. ನೀರು ಕಮ್ಮಿ ಬೇಕು ಸರ್. ನೀರು ಕಮ್ಮಿ, ಎಷ್ಟೇ ಮಳೆ ಬಂದ್ರೂ ನೀರು ಹಿಂಗೋಗ್ಬಿಡ್ಬೇಕು ಅಂಥ ಭೂಮಿ ಇರಬೇಕು. ಅಂಥ ಭೂಮಿ ಇದಕ್ಕೆ ಸೂಟಬಲ್ ಪಪ್ಪಾಯಗೆ. ಮಣ್ಣು ಯಾವುದಾದ್ರೂ ಪರವಾಗಿಲ್ವಾ? ಮಣ್ಣು ಇಲ್ಲ. ಮಣ್ಣು ಅಂದ್ರೆ ಸರ್ ಕೆಂಪು ಮಣ್ಣೇ ಇರಬೇಕು. ಕಪ್ಪು ಮಣ್ಣಾಗಲ್ಲ. ಕಪ್ಪು ಮಣ್ಣು ಏನಾಗುತ್ತೆ, ನೀರು ಹಿಡ್ಕೊಳುತ್ತೆ. ನೀರು ಹಿಡ್ಕೊಂಡಾಗ ಏನಾಗುತ್ತೆ, ಬುಡ ಕೊಳ್ತೋಗುತ್ತೆ. ಜಾಸ್ತಿ ಅಂದರೆ 1 ದಿನ 2 ದಿನ ನೀರು ನಿಲ್ಬೋದು ಅಷ್ಟೇ. ಅದಕ್ಕೆ ಜಾಸ್ತಿ ಮಣ್ಣಲ್ಲಿ ನೀರಿದ್ರೆ ಬುಡ ಎಲ್ಲ ಕೊಳ್ತೋಗುತ್ತೆ, ವೈರಸ್ ಬರುತ್ತೆ. ಸೊ ಬೇರೆ ಬೇರೆ ಥರ ಕಾಯಿಲೆಗಳು ಬರುತ್ತೆ ಸರ್ ಪಪ್ಪಾಯಿಗೆ. ಈಗ ಪಪ್ಪಾಯಿ ಕೃಷಿ ಮಾಡ್ತೀನಿ ಅನ್ನೋ ರೈತರುಗಳು ಹಾಂ ಸರ್, ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಮಾಡ್ಬೋದು ಸರ್ ನಿಮ್ಮ ಪ್ರಕಾರ? ಸರ್ ನಮ್ಮ ಪ್ರಕಾರ ಆಲ್ಮೋಸ್ಟ್ ಈ ಕೆಮ್ಮಣ್ಣು ಇರೋಂಥ ಕಡೆ ಮತ್ತು ಉಷ್ಣ ಎಲ್ಲಿದೆಯಲ್ಲ, ಸ್ವಲ್ಪ ಉಷ್ಣ ವಲಯಗಳಲ್ಲಿ ಮಾಡ್ಬೋದು ಸರ್. ಅದು ಇಂಥದೇ ಪ್ಲೇಸ್ ಅಂತಿಲ್ಲ. ಮೇಯ್ನ್ ಮಣ್ಣು ಸೂಟಬಲ್. ಮಣ್ಣು ನೀರು ಹಿಂಗೋಗೋವಂಥದ್ದು ಎಲ್ಲಿದ್ರೂ ಮಾಡ್ಬೋದು ಸರ್. ಈಗ ನಿಮ್ಮ ಪಪ್ಪಾಯಿ ಗಿಡಗಳಿಗೆ ಸರ್ ಈಗ ಎಷ್ಟು ತಿಂಗಳಾಗಿದೆ ಕರೆಕ್ಟಾಗಿ? ಸರ್ ಇದಕ್ಕೆ 5 ತಿಂಗಳಾಗಿದೆ ಸರ್. ಈಗ 5 ತಿಂಗಳಾಗಿದೆ ನಮಗೆ ಪಪ್ಪಾಯಿ. ನಾವು ಸಸಿ ಹಾಕಿದಾಗ 20 ದಿನದ ಸಸಿ ಹಾಕಿದ್ದು. ಈಗ ಇದು 5 ತಿಂಗಳಾಗಿದೆ. ಓಕೆ, ಯಾವ ತಳಿ ಸರ್ ನೀವು? ಸರ್ ಇದ್ರ ಬಂದ್ಬಿಟ್ಟು ಪಂದ್ರ ಅಂತ. ಪಂದ್ರ ಮಹಾರಾಷ್ಟ್ರ ತಳಿ ಇದು. ಇದು ಆ್ಯಕ್ಚುಲಿ ಇದು ಅಭಿವೃದ್ಧಿ ಮಾಡಿರೋದು ಸುಧೀರ್ ಚಾದ್ ಅಂತ, ಉತ್ತರಾಖಂಡ್ ಅವರು ಇದು ದೇಶೀಯವಾಗಿ ಅವರು ಅಭಿವೃದ್ಧಿ ಮಾಡಿರೋದು ಸರ್. ಇದು ಪಪ್ಪಾಯದಲ್ಲಿ ಸುಮಾರು ತಳಿಗಳಿದೆ. ರೆಡ್ ಲೇಡಿ ಅಂತ, ತೈವಾನ್ ರೆಡ್ ಲೇಡಿ ಅಂತಿದೆ, ವೆಲ್ಕಮ್ ಅಂತಿದೆ, ಪಂದ್ರ ಅಂತಿದೆ. ತೈವಾನ್ ಇದು ರೆಡ್ ಲೇಡಿ ಬಂದ್ಬಿಟ್ಟು ಏನಾಗುತ್ತೆ ಸರ್, ನಿಮ್ಗೆ ಏನು ಕಾಯಿ ನಾಳೆ ಕಟಾವು ಮಾಡ್ಬೇಕು ಅನ್ನೋ ಅಷ್ಟರಲ್ಲೂ ವೈರಸ್ ಬಂದ್ಬಿಡುತ್ತೆ. ಅದು ಏನು ಒಂದು ನೆಗೆಟಿವ್ ಅಂದರೆ, ಅದು ವೈರಸ್ ಬಂದರೆ ಅದು ನಿಮ್ಮ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅನ್ಕಂಟ್ರೋಲ್ಡ್. ಸೊ ಇದಕ್ಕೂ ಬರುತ್ತೆ, ಬಟ್ ಇದು ಸ್ಪ್ರೆಡ್ ಆಗಲ್ಲ ಮತ್ತು ಇದು ಕಂಟ್ರೋಲ್ ಆಗೋಗುತ್ತೆ. ಇದು ರೋಗ ಕಮ್ಮಿ. ಈ ತಳಿನೇ ಬೆಸ್ಟ್ ಅಂತ. ಈ ತಳಿನೇ ಬೆಸ್ಟ್ ಸರ್. ಕಮರ್ಷಿಯಲ್ ಆಗಿ ರೈತರಿಗೆ ಆದಾಯಕವಾಗಿ ಅಂತಂದ್ರೆ ಈ ತಳಿನೇ ಬೆಸ್ಟ್ ಸರ್ ನನ್ನ ಪ್ರಕಾರ. ಇದು ಈಲ್ಡು ಕೂಡ, ಫಲನೂ ಕೂಡ ನಿಮಗೆ ಮಿನಿಮಮ್ ಪ್ರಾಮಿಸ್ ಮಾಡ್ತಾರೆ 100-150 kg ಅಂತಾರೆ. ಬಟ್ 100 kg ಅಂತೂ 100% ಗ್ಯಾರಂಟಿ. 100%. ಈಗ ಸಸಿ ಇದು ನೀವು ಹಾಕಿದಾಗಿಂದ ಹಿಡಿದು 8 ತಿಂಗಳ 3 ತಿಂಗಳಿಗೆ ನಿಮಗೆ ಫ್ಲವರಿಂಗ್ ಶುರು ಆಗುತ್ತೆ. 3-4ನೇ ತಿಂಗಳಿಂದ ಕಾಯಿ ಶುರು ಆಗುತ್ತೆ. 8ನೇ ತಿಂಗಳಿಂದ ಕಟಾವು ಶುರು ಆಗುತ್ತೆ. 8ನೇ ತಿಂಗಳಿಂದ ಕಟಾವು ಶುರು ಆದರೆ 1.5 ವರ್ಷ 2 ವರ್ಷದವರೆಗೂ ಬರುತ್ತೆ. ಬಟ್ 2 ವರ್ಷ ಅಂದರೆ ಇರೆಗ್ಯುಲರ್ ಆಗುತ್ತೆ. 1.5 ವರ್ಷ ಕಂಟಿನ್ಯೂಸ್ ಎವ್ರಿ 15 ಡೇಸ್ 15 ದಿನಕ್ಕೆ ಒಂದ್ಸತಿ ಕಟಾವು ಬರ್ತಾನೆ ಇರುತ್ತೆ. ನಮ್ಮದು 3700 ಗಿಡಗಳು ಹಾಕಿದ್ದೀರಿ ಸರ್. ನೀವು ಬೇರೆ ಕಡೆಯಿಂದ ಸಸಿಗಳು ತಂದು ನೆಟ್ಟಿಲ್ಲ? ಇಲ್ಲ, ನಮ್ಮದೇ ನರ್ಸರಿ ಇದೆ ಸರ್. ನಮ್ಮದೇ ನರ್ಸರಿ ಇದೆ. ಸೊ ಬೇರೆ ಕಡೆ ಅಂತಂದ್ರೆ ಕೆಲವೊಂದು ಏನಾಗುತ್ತೆ, ಅದು ಗಂಡು ಗಿಡಗಳು ಜಾಸ್ತಿ ಬಂದ್ಬಿಡುತ್ತೆ ಪರ್ಸೆಂಟೇಜು. ನಮ್ಮದು ನರ್ಸರಿದು ಮ್ಯಾಕ್ಸಿಮಮ್ ಅಂದರೆ 2-5% ಬರುತ್ತೆ ಸರ್ ಅಷ್ಟೇ. ಈಗ ನೋಡಿ ನಮ್ಮದು 3700 ಗಿಡ ಹಾಕಿದಲ್ಲ, ನೀವು ತೋಟ ಎಲ್ಲ ನೋಡಿದ್ರೆ ಬರೀ 30 ಗಿಡ ಇದೆ ಅಷ್ಟೇ. ಗಂಡು ಗಿಡ ಬರೀ 1% ಆದಂಗೆ ಆಗುತ್ತೆ. ಒಂದಂದ್ರೆ 5% ಆದರೂ ನಾವು ಹೇಳ್ತೀವಿ, ಬಟ್ 5% ಬರಲ್ಲ. 1-2% ಅಷ್ಟೇ ಬರುತ್ತೆ. ಸೊ ಇವನ್ ಆ ಗಂಡು ಗಿಡಗಳು ಬೇಕು ನಮಗೆ. ಈ ಪಾಲಿನೇಷನು, ಪರಾಗಸ್ಪರ್ಶ ಆಗೋಕ್ಕೆ ಅದು ಬೇಕೇ ಬೇಕು. ಗಂಡು ಗಿಡಗಳು ಬರೀ ಹೂವು ಬಿಡ್ತಿರುತ್ತೆ, ಅದು ಪಾಲಿನೇಷನ್ ಪರಾಗಸ್ಪರ್ಶಕ್ಕೆ ಅದಾಗುತ್ತೆ, ಅದು ಬೇಕೇ ಬೇಕು ಮಸ್ಟ್. ಇವಾಗ ನಮ್ಮ ತೋಟ ನೀವೆಲ್ಲ ನೋಡ್ಬೋದು, 30 ಗಿಡ ಇದೆ ಅಷ್ಟೇ. ಗಂಡು ಗಿಡ ಅಷ್ಟೇ, ನಾಟ್ ಲೆಸ್ ದೆನ್ 1%. ಕಾಯಿ ಯಾವ ಥರ ಬರುತ್ತೆ ಸರ್ ಇದ್ರ? ಸರ್ ಕಾಯಿ ಇದರಲ್ಲಿ ಮ್ಯಾಕ್ಸಿಮಮ್ ತುಂಬ ಮೆಜಾರಿಟಿ ಉದ್ದದ ಕಾಯಿ ಬರುತ್ತೆ ಇದರಲ್ಲಿ. ಸೊ ಎಲ್ಲೋ ಒಂದೊಂದು ಗುಂಡಿಗೆ ಬರುತ್ತೆ. ಬಟ್ ಪಂದ್ರದಲ್ಲಿ ಬಂದು ಉದ್ದ ಕಾಯಿ ಸರ್. ಉದ್ದ ಕಾಯಿ ಚೆನ್ನಾಗಿ ನಿಮಗೆ ತೂಕ ಬರುತ್ತೆ.
ತೂಕ ಬರುತ್ತೆ ಮತ್ತು ಕೀಪಿಂಗ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಇವಾಗ ಡೆಲ್ಲಿ ಕಟ್ಟಿಂಗ್ ಅಂದರೆ ನೋಡಿ, ಇವರು ಅರ್ಧ kg ಮೇಲಿಂದೆಲ್ಲ ಕಟ್ ಮಾಡ್ಕೊತಾರೆ, ಸ್ವಲ್ಪ ಲೈಟ್ ಬಿಸ್ಕೆಟ್ ಕಲರ್ ಬಂದಿರೋ ಥರ. ಅದನ್ನು ತೊಗೊಂಡ್ರೆ ಇಲ್ಲಿಂದ 3 ದಿನ ಇರುತ್ತೆ ನಾನ್ ಸ್ಟಾಪ್. 2 ದಿನ 3 ದಿನ ಡೆಹ್ರಾಡೂನ್ ಕಳಿಸ್ತಾರಲ್ಲ, ಅಲ್ಲಿ ಕಳಿಸಿ ಅವನು ಒಂದಿನ ಇಟ್ಟು ಆಮೇಲೂ ಮಾರ್ತಾನೆ. ಒಳ್ಳೆ ಕೀಪಿಂಗ್ ಕ್ವಾಲಿಟಿನೂ ಇದೆ ಸರ್. ಅಲ್ಲ, ನೀವು ನೋಡ್ತಾ ಇರ್ಬೋದು ನಮ್ಮದ್ರಲ್ಲಿ ಗಿಡ ಚಿಕ್ಕದಾಗಿದ್ರೂ ಬುಡ ಸ್ಟ್ರಾಂಗ್ ಆಗಿರುತ್ತೆ ಕಾಂಡ. ಯಾಕೆ ಗೊತ್ತಾ, ಅದು 100-150 kg ಕಾಯಿ ಬಿಟ್ಟಾಗ ತೊಡ್ಕೊಳ್ಬೇಕಲ್ವ. ಇದು ನಿರ್ವಹಣೆ, ನೀರು ಜಾಸ್ತಿ ಕೊಟ್ಟರೆ ಬೆಳವಣಿಗೆ ಸ್ವಲ್ಪ ಆಗುತ್ತೆ. ನೀರು ನೋಡ್ಕೊಂಡು ಆಲ್ಟರ್ನೇಟ್ ಡೇಸ್ ಕೊಡಬೇಕು, ಮತ್ತು ಗೊಬ್ಬರ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸೊ ನಿಮಗೆ ಚಿಕ್ಕ ಗಿಡಗಳಲ್ಲೇ ನೀವೇ ನೋಡ್ಬೋದು, ಮಣ್ಣಿಂದ ಕೆಳಗಡೆ ಬುಡದಿಂದನೇ ಕಾಯಿ ಶುರು ಆಗುತ್ತೆ ಸರ್. ಎಷ್ಟು ಹೈಟ್ ಗಂಟು ಬರುತ್ತೆ ಸರ್ ಈಗ? ಸರ್ ಇದು ಸುಮಾರು ನಾವು ನೆಟ್ಟಾಗಿಂದ 45 ದಿನ ಸಸಿ ಆಗದಾಗಿಂದ ಹಿಡಿದು ಒಂದು 10-12 ಅಡಿವರೆಗೂ ಬರುತ್ತೆ ಸರ್. 1.5 ವರ್ಷ ಏನು ಎಂಡಿದೆಯಲ್ಲ 10-12 ಅಡಿವರೆಗೂ ಹೋಗುತ್ತೆ ಸರ್. ಆಯುಸ್ ಬಂದು 2 ವರ್ಷ, ಬಟ್ 1.5 ವರ್ಷದವರೆಗೂ ನಿಮಗೆ ಕಟಿಂಗ್ ಬರ್ತಾನೆ ಇರುತ್ತೆ ಸರ್. ಲಾಭದಾಯಕವಾಗಿ 2 ವರ್ಷ ಅಂತಂದಾಗ ಏನಾಗುತ್ತೆ, ಕೆಲವೊಂದು ಗಿಡ ಬಿಡುತ್ತೆ, ಕೆಲವೊಂದು ಗಿಡ ಬಿಡಲ್ಲ, ಇರ್ರೆಗ್ಯುಲರ್ ಆಗುತ್ತೆ, ಒಂದೊಂದು ಬಿಡಲ್ಲ. ಅದಕ್ಕಂತ ಇನ್ನೂ ಅರ್ಧ ವರ್ಷ ತೋಟ ಬೇಡ ಅಂದ್ಬಿಟ್ಟು 1.5 ವರ್ಷಕ್ಕೆ ತೋಟ ತೆಗೆದುಬಿಡ್ತಾರೆ ಸರ್. ಇವಾಗ ನೀವು ಇದು ಸಸಿ ನೆಟ್ಟು 8 ತಿಂಗಳವರೆಗೂ ನಿಮಗೇನು ಇನ್ಕಮ್ ಇರೋದಿಲ್ಲ. ಸೊ ಅದಕ್ಕೆ ನಂದೇನು ಒಂದು ಸಜೆಷನ್ ಅಂದರೆ ಸರ್, 5 ಎಕರೆ ಇದ್ದರೆ 5 ಎಕರೆಲಿ ಇದೇನು ಫಲ ಬಿಡೋಕ್ಕೆ ಶುರು ಆಯಿತು ಅಂದರೆ ಇನ್ನೊಂದು 5 ಎಕರೆ ನೋಡ್ಕೊಳ್ಳಿ. ನಿಮ್ಮ ಸ್ವಂತ ಜಮೀನಿರಲಿ ಅಥವಾ ಲೀಸ್ಗಿರಲಿ, ಇನ್ನೊಂದು 5 ಎಕರೆ ತೊಗೊಂಡು ಇದು ಫಲ ಬಿಡುವಾಗ ಅದು ಶುರು ಮಾಡಿದ್ರೆ ಅದು 8 ತಿಂಗಳಿಗೆ ಶುರು ಆಗುತ್ತೆ. ಸೊ ಅವಾಗ ಏನಾಗಿ ನಿಮ್ಗೆ ರೊಟೇಷನ್ ಆಗುತ್ತೆ. ಇಲ್ಲಾಂದರೆ ಈ ಸಸಿಲೇ ಫಲ ಬಿದ್ದು ಖಾಲಿ ಆದ್ಮೇಲೆ ತಿರ್ಗಾ ತೆಗಿತೀನಿ ಅಂದರೆ ತಿರ್ಗಾ 8 ತಿಂಗಳು ಖಾಲಿ ಕುತ್ಕೊಬೇಕಾಗುತ್ತೆ ನೀವು. ಅದ್ರ ಬದಲು ಆಲ್ಟರ್ನೇಟ್ ರೊಟೇಷನ್ಗೆ ಇನ್ನೊಂದು 5 ಎಕರೆ ಇದ್ರಾಗ ಸೊ ಅದು ಖಾಲಿ ಆದರೆ ಈ ತೋಟ ಆದರೆ ಆ ಖಾಲಿ ತೋಟ ಬರ್ತಾನೆ ಇರುತ್ತೆ ಸರ್. ಬರೀ 2 ವರ್ಷ ಅಷ್ಟೇ ಆಯಸ್ಸು? ಹೌದು, 2 ವರ್ಷ ಆಯಸ್ಸು. ನಿಮ್ಗೆ ಕಮರ್ಷಿಯಲ್ಲಾಗಿ ನಿಮ್ಗೆ ಲಾಭದಾಯಕ ಅಂದರೆ 1.5 ವರ್ಷ ಆಯಸ್ಸು. ಬೇರೆಯವರೆಲ್ಲ 2 ವರ್ಷ ಅಂತಾರೆ, ನಾವು 2 ವರ್ಷ ಹೇಳೋದಿಲ್ಲ. 1.5 ವರ್ಷನೇ ಆಯಸ್ಸು. 8 ತಿಂಗಳಿಂದ 1.5 ವರ್ಷ, 18 ತಿಂಗಳು. ಓಕೆ, ಒಂದು ಗಿಡದಿಂದ ಸರ್ ಎಷ್ಟು kg ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಹಣ್ಣುಗಳು? ಸರ್ ಬೇರೆಯವ್ರು ಹೇಳ್ತಾರೆ 150 kg ಅಂತಾರೆ, 200 kgನೂ ಅಂತಾರೆ. ನಾವು ಆ ಥರ ಹೇಳಿದ್ರೆ ಸರ್, ನಾನು 100 kg ಕೊಡ್ತೀರಿ ಗ್ಯಾರಂಟಿ. 100 kg 100 ಗ್ಯಾರಂಟಿ. ಸೊ 120-150 ಬರುತ್ತೆ, ಬಟ್ ನಾವು ಪ್ರಾಮಿಸ್ ಮಾಡಲ್ಲ. ಬಟ್ ಬಂದೇ ಬರುತ್ತೆ ಫಲ. ಬಟ್ 100 kg ಅಂತೂ ನಾವು ಪ್ರಾಮಿಸ್ 100% ನಾವು ಗ್ಯಾರಂಟಿ ಕೊಡ್ತೀವಿ. ಓಕೆ, ಒಂದ್ಸಲ ನೆಟ್ರೆ ಸರ್ ಗಿಡಗಳು ಎಲ್ಲ ಒಂದೇ ಸಲ ಬರುತ್ತಾ? ಹೌದು ಸರ್, ಎಲ್ಲ ಈಕ್ವಲ್ ಆಗಿ ಬರುತ್ತೆ ಸರ್. ಬಂದಿಲ್ಲ ಅಂದ್ರೆ ಕೆಲವೊಂದು ಏನಾಗುತ್ತೆ, ಕೆಲವೊಂದು 15 ದಿನ, 1 ತಿಂಗಳು, 2 ತಿಂಗಳು ಇರ್ರೆಗ್ಯುಲರ್ ಆಗುತ್ತೆ. ಎಲ್ಲ ಈಕ್ವಲೇ ಬರುತ್ತೆ ಅಂತ ನಾನು ಹೇಳಲ್ಲ. ಇಲ್ಲ ಅಂತ ಅದು 1 ತಿಂಗಳು ಏರ್ಪರ್ ಆಗುತ್ತೆ, ಬಟ್ ಆಮೇಲೆ 1 ತಿಂಗಳು 2 ತಿಂಗಳು ಆದಮೇಲೆ ಎಲ್ಲನೂ ಈಕ್ವಲ್ ಆಗಿ ಶುರು ಆಗುತ್ತೆ ಸರ್. ಸರ್, ಈ ಗಿಡಗಳಿಗೆ ಯಾವ ಟೈಮಲ್ಲಿ ಸರ್ ರೋಗ ಬಾಧೆ ಜಾಸ್ತಿ? ಸರ್ ಇದಕ್ಕೇನಾಗುತ್ತೆ, ಈಗ ನಮಗೆ ಹೆಂಗೆ ಚಳಿ ಜ್ವರ ಬರುತ್ತೆ, ಈ ಥರ ಶೀತ ಆದಾಗಂತ ಇದಕ್ಕೂ ಸರ್ ಜಾಸ್ತಿ ನೀರಾದರೆ ವೈರಸ್ ಜಾಸ್ತಿ ಬರುತ್ತೆ. ವೈರಸ್ ಜಾಸ್ತಿ ಆಗುತ್ತೆ ಈ ಚಳಿ ಜಾಸ್ತಿ ಆದಾಗ. ಆಮೇಲೆ ಬೇಸಿಗೆಗಾಲದಿಂದ ಮಳೆಗಾಲದಿಂದ ಚಳಿಗಾಲ. ಮತ್ತು ನೀರು ಇದಕ್ಕೆ ಸರ್ ಪಪ್ಪಾಯಿಗೆ ಡ್ರಿಪ್ಪೆಲ್ಲ ಏನೇ ಮಾಡಬೇಕು. ನೀವು ಹಾಯಿ ನೀರು ಹಾಕಕ್ಕೆ ಹೋಗ್ಬಿಡಿ. ಹಾಯಿ ನೀರು ಹಾಕಿದ್ರೆ ಮಣ್ಣಲ್ಲಿರೋದೆಲ್ಲ ಇದು ಬಂದು ಈಗೆಲ್ಲ ಕಾಯಿಲೆಗಳು ಬರುತ್ತೆ. ಯಾರೇ ಪಪ್ಪಾಯ ಮಾಡಿದ್ರು ಡ್ರಿಪ್ ಮಾಡಿದ್ರೆ ಹಾಯಿ ನೀರಲ್ಲಿ ಮಾಡೋಕ್ಕೆ ಹೋಗ್ಬಿಡಿ, ತುಂಬಾ ವೈರಸ್ ಬರುತ್ತೆ. ಸೊ ಡ್ರಿಪ್ಪಲ್ಲಿ ಕೊಟ್ಟರೆ ಮಾತ್ರ ನಿಮಗೆ ಕಂಟ್ರೋಲ್ ಆಗುತ್ತೆ ವೈರಸ್ ಇದನ್ನು. ಆಮೇಲೆ ಮಳೆಗಾಲ ಚಳಿಗಾಲ ಇದಾದಾಗ ನಿಮಗೆ ಗೊತ್ತಾಗುತ್ತೆ. ಈಗ ಒಂದೊಂದು ಸಸಿನೂ ಹೇಳುತ್ತೆ ನಿಮಗೆ, ಎಲೆ ಎಲ್ಲ ಯೆಲ್ಲೋ ಕಲರ್ ಆಗುತ್ತೆ, ವೈರಸ್ ಬಂದಿರುತ್ತೆ. ಆಮೇಲೆ ಬೇರೆ ಕೀಟಗಳಿಂದ ಬರುತ್ತೆ, ನೀರಿಂದ ಬರುತ್ತೆ, ವೆದರಿಂದ ಬರುತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ನಿಮಗೆ ಎಲೆಗಳೆಲ್ಲ ಇದಾಗುತ್ತೆ. ಆಮೇಲೆ ಎಲೆ ಮುಟ್ರು ರೋಗ ಬರುತ್ತೆ. ಸೊ ತ್ರಿಪ್ಸ್ ಬರುತ್ತೆ, ಮೈಸ್ ಬರುತ್ತೆ. ನಿಮ್ಮ ಗಿಡ ಡೈಲಿ ನೋಡ್ತಾ ಇದ್ದಾಗ ನಿಮಗೆ ಗೊತ್ತಾಗೋಗುತ್ತೆ ಸರ್. ಆಲ್ಮೋಸ್ಟ್ ವೆದರ್ ಚೇಂಜ್ ಆದಾಗ ನೀರಿಂದ ಮಾತ್ರ ಮ್ಯಾಕ್ಸಿಮಮ್ ಇದು ಕಾಯಿಲೆಗಳು ಅಟ್ಯಾಕ್ ಆಗುತ್ತೆ. ಬಟ್ ಇದು ಕಾಯಿಲೆ ಬಂದ್ರೂ ಇದು ಸ್ಪ್ರೆಡ್ ಆಗಲ್ಲ, ಒಂದಕ್ಕೊಂದು ಸ್ಪ್ರೆಡ್ ಆಗಲ್ಲ, ಬಟ್ ಕಂಟ್ರೋಲಬಲ್ಲು. ಈಗ ಫಾರ್ ಎಕ್ಸಾಂಪಲ್ ನೀವು ಏನು ರೆಡ್ ಲೇಡಿ ತೈವಾನ್ ಅಂತ ಹೇಳ್ತಿರಲ್ಲ, ಅದು ನಿಮ್ಮ ಕಟಾವ್ವರೆಗೂ ಏನು ವೈರಸ್ ಬಂದಿಲ್ಲ ಅಂದರೆ ಇನ್ನೇನು ಕಟಾವಿದೆ ಅಂದಾಗ ಕೆಲವೊಂದು ಸತಿ ಬರುತ್ತೆ. ಅದಕ್ಕೆ ಎಲ್ಲೋ ಒಂದೊಂದು ಕಡೆ ಬಂದರೆ ಬರುತ್ತೆ, ಬರಲ್ಲ. ಬಟ್ ಬಂದರೆ ಮಾತ್ರ ತೋಟ ಸ್ಪ್ರೆಡ್ ಆಗುತ್ತೆ, ಕಂಟ್ರೋಲ್ ಮಾಡೋಕ್ಕಲ್ಲ. ಇದಕ್ಕೆ ಹಂಗಲ್ಲ, ಇದಕ್ಕೆ ಬರುತ್ತೆ, ಬರೋದೇ ಇಲ್ಲ ಅಂತಿಲ್ಲ. ಬಂದ್ರೂ ಸೊ ಸ್ಪ್ರೆಡ್ ಆಗೋದಿಲ್ಲ, ಬಟ್ ಕಂಟ್ರೋಲ್ ಆಗೋಗುತ್ತೆ. ಯಾವ ತಿಂಗಳಲ್ಲಿ ಸಸಿ ತಗೊಂಡೋಗಿ ನೆಟ್ಕೊಂಡ್ರೆ ಉತ್ತಮ ಸರ್? ಸಸಿ ನಾಟಿ ಮಾಡೋದು ಇಂಥ ತಿಂಗಳೇ ಅಂತಿಲ್ಲ ಸರ್. ಸಸಿ ನಾಟಿ ಮಾಡಿ ಅದು ಲಾಭದಾಯಕವಾಗಿ ಅವ್ನಿಗೆ ಲಾಭ ಆಗೋದು ನೋಡಬೇಕು. ಲಾಭ ಎಲ್ಲರದು ಟಾರ್ಗೆಟೆಡ್ ಇರೋದು ಸರ್. ಪಪ್ಪಾಯ ನಾನೆಲ್ಲ ಯಾರೇ ಬೆಳೆದ್ರು ಅವ್ರದ್ದು ಟಾರ್ಗೆಟೆಡ್ ರಂಜಾನಲ್ಲಿ ಯಾಕಂದರೆ ಒಳ್ಳೆ ರೇಟ್ ಸಿಗುತ್ತೆ. ಈಗ ನೋಡಿ, ಈಗ ರಂಜಾನಲ್ಲಿ ಸಿಗಬೇಕು ಅಂತಂದರೆ ನಿಮಗೆ ಸರ್ ಏಪ್ರಿಲ್ ಮೇನಲ್ಲಿ ನೀವು ನಾಟಿ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಡಿಸೆಂಬರ್ ಜನವರಿಯಿಂದ ಶುರು ಆಗುತ್ತೆ. ರಂಜಾನ್ ಒಳ್ಳೆ ರೇಟ್ ಸಿಗುತ್ತೆ. ಆಮೇಲೆ ತೀರಾ ಬೇಸಿಗೆಗಾಲದಲ್ಲೂ ಹಾಕೋಕ್ಕಾಗಲ್ಲ, ತೀರಾ ಮಳೆಗಾಲದಲ್ಲೂ ಹಾಕೋಕ್ಕಾಗಲ್ಲ. ಕರೆಕ್ಟಾಗಿ ಒಂದು ಐಡಿಯಲ್ಲು ಒಂದು ಸೂಕ್ತವಾದ ಸಮಯ ಇದಕ್ಕೆ ನಾಟಿ ಮಾಡೋದಕ್ಕೆ ಅಂದರೆ ಸರ್ ಏಪ್ರಿಲ್ ಮೇ. ಈಗ ಮಳೆಗಾಲದಲ್ಲಿ ಹಾಕಿದ್ರೆ ಸಸಿ ಬರೋದಿಲ್ಲ, ಬೇಸಿಗೆನಲ್ಲಿ ಹಾಕಿದ್ರಾಗ ಬೇಸಿಗೆನಲ್ಲಿ ಅದು ತೊಂದರೆ ಆಗುತ್ತೆ. ಸೊ ಐಡಿಯಲ್ ಸರ್ ನೀವು ಏಪ್ರಿಲಲ್ಲಿ ಹಾಕಿ ಏಪ್ರಿಲ್ ಮೇ ಜೂನ್ವರೆಗೂ ಒಂದು 2 ತಿಂಗಳು ಸ್ವಲ್ಪ ಬೇಸಿಗೆ ಇದ್ರೂ 2 ತಿಂಗಳು ಕಾಪಾಡ್ಕೊಂಡ್ಬಿಟ್ರೆ ಆಮೇಲೆ ನಿಮಗೆ ಏನಾಗುತ್ತೆ, ಗಿಡನೂ ಚೆನ್ನಾಗಿ ಬೆಳೀತಾ ಸದೃಢವಾಗಿ. ನಿಮಗೆ ನಿಮ್ಗೇನು ಕಟಿಂಗ್ ಬರುತ್ತಲ್ಲ, ಫಸ್ಟ್ನೇ ಕಟಿಂಗಿಂದನೇ ನಿಮ್ಗೆ ಲಾಭದಾಯಕ ಆಗುತ್ತೆ. ಏನು ರಂಜಾನ್ ಬರುತ್ತೆ, ರಂಜಾನ್ ಆಲ್ಮೋಸ್ಟ್ ಬಂದ್ರೂ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬರುತ್ತೆ. ನಿಮ್ಗೆ ಫಸ್ಟ್ ಕಟಿಂಗಲ್ಲೇ ಒಳ್ಳೆ ಲಾಭದಾಯಕ ನೋಡ್ಬೋದು ಸರ್. 1 ಎಕರೆ ನಾನು
ನಾನು ಪಪ್ಪಾಯಿ ಕೃಷಿ ಮಾಡ್ತೀನಿ ಅಂತಂದರೆ ಅವ್ರು ಎಷ್ಟು ಬಂಡವಾಳ ಹಾಕಬೇಕು ಸರ್? ಸರ್ ನಾನು ಹೇಳೋದು ತೀರಾ ಕಮ್ಮಿನೂ ಹೇಳಲ್ಲ, ತೀರಾ ಜಾಸ್ತಿನೂ ಇಲ್ಲ ಸರ್. 1 ಎಕರೆ ಮಾಡಬೇಕು ಅಂದರೆ ಸರ್ 2ರಿಂದ ಸರಾಸರಿ ಅದು ಡಿಸ್ಟಿಕ್ಕಿಗೆ ಹಳ್ಳಿಯಿಂದ ಕಸಬಾಗೆ ಮತ್ತು ಸಿಟಿಗೆ ಈ ಥರ ಏನೇ ಚೇಂಜಸ್ ಆದರೂ 2ರಿಂದ 2.5 ಲಕ್ಷ ಅಂತೂ ಬೇಕೇ ಬೇಕು ಸರ್ 1 ಎಕರೆಗೆ. 2ರಿಂದ 2.5 ಲಕ್ಷ ಶುರುವಿಂದ ಹಿಡಿದು ಭೂಮಿ ಹದ ಮಾಡೋದ್ರಿಂದ ಹಿಡಿದು ನೆಕ್ಸ್ಟ್ ನಿಮ್ಮ ಕಟಿಂಗ್ ಬರೋವರೆಗೂ 2ರಿಂದ 2.5 ಲಕ್ಷ ನೀವು 1 ಎಕರೆಗಂತ ಎತ್ತಿಟ್ಬಿಡ್ಬೇಕು ಸರ್. ಓಕೆ, ಲಾಭದ ನಿರೀಕ್ಷೆ ಎಷ್ಟು ಮಾಡಬೇಕು ಸರ್? ಲಾಭ ನೀವೇನು ಹೂಡಿಕೆ ಮಾಡಿದಿರಲ್ಲ 100ಕ್ಕೆ 100 ನೀವೇನು ಹೂಡಿಕೆ ಮಾಡಿದ್ರೆ ಅದು ಡಬಲ್ ಅಂತೂ 100% ಗ್ಯಾರಂಟಿ ಸರ್. 100ಕ್ಕೆ 100 ಗ್ಯಾರಂಟಿ. ಮತ್ತು ಒಂದು ಸಸಿಯಿಂದ 100 kg ಅಂತೂ ನನಗೆ 100% ನಾವು 100 kg ಅಂತೂ ಫಲ ಬಂದೇ ಬರ್ತದೆ, ನಾವು ಪ್ರಾಮಿಸ್ ಮಾಡ್ತೀವಿ. ಕೆಜಿಗೆ ಹೆಂಗಿದೆ ಸರ್ ಪಪ್ಪಾಯಿ ಪ್ರೈಸ್? ಸರ್ ಕೆಜಿಗೆ ರೇಟ್ ಏನಾಗುತ್ತೆ, ಇದು ಒಂದೇ ಫಿಕ್ಸೆಡ್ ಇರೋದಿಲ್ಲ, ಇದು MRP ಇದ್ದಂಗೆ. ಈಗ ನೋಡಿ ಬೇಸಿಗೆನಲ್ಲಿ ಇದು ರೇಟ್ ತೀರಾ ಕಮ್ಮಿ ಆಗೋಗುತ್ತೆ. ತೀರಾ ಕಮ್ಮಿ ಅಂತಂದರೆ ನಾನು ಹೇಳ್ತಿಲ್ಲ 5 ರೂಪಾಯಿಗೂ ಬಂದ್ಬಿಡುತ್ತೆ ರೇಟು. ರೈತ ಏನಪ್ಪ ಇವ್ರು 10 ರೂಪಾಯಿ ಅಂತಂದ್ರೆ 20 ರೂಪಾಯಿ ಅಂತಂದ್ರೆ ಅಂತ ಅನ್ಕೊಂಬಿಡಿ. ಏನಕ್ಕಾಗುತ್ತೆ, ಬೇಸಿಗೆನಲ್ಲಿ ಸೀಸನ್ ಫ್ರೂಟ್ಸ್ ಬರುತ್ತೆ, ದ್ರಾಕ್ಷಿ ಬರುತ್ತೆ, ಮಾವಿನ ಹಣ್ಣು ಬರುತ್ತೆ. ಅವಾಗ ಸೀಸನ್ ಫ್ರೂಟ್ ತಿನ್ನೋಕೆ ಹೋಗುತ್ತೆ. ಅವಾಗ ಮಾವು ಮತ್ತು ದ್ರಾಕ್ಷಿ ಇಳುವರಿ ಜಾಸ್ತಿ ಆದಾಗ ಪಪ್ಪಾಯ ಸ್ವಲ್ಪ ಕಮ್ಮಿ ತಿಂತಾರೆ. ಸೊ ಆಗ 5 ರೂಪಾಯಿ ರೇಟ್ ಆಗೇ ಆಗುತ್ತೆ. ನಾನೇನು 10 ರೂಪಾಯಿ ಆಗುತ್ತೆ 15 ರೂಪಾಯಿ ಆಗುತ್ತೆ ಅಂತ ಏನು ಎಕ್ಸಾಕ್ಟ್ ರೇಟ್ ಆಗಿ ಹೇಳಿಲ್ಲ. ಸೊ ನಿಮಗೆ 5 ರೂಪಾಯಿ ಬರುತ್ತೆ. ಬಟ್ ಆವ್ರೇಜ್ ಆಗಿ ಸರ್ ನೀವು ಕಟಿಂಗ್ ಬೆಳೆ ಶುರುವಾದಾಗಿಂದ ಹಿಡಿದು ಎಂಡ್ವರೆಗೂ ಆವ್ರೇಜ್ ನೀವು ಲೆಕ್ಕ ತೊಗೊಂಡ್ರೆ ಸರಾಸರಿ 10ರಿಂದ 12 ರೂಪಾಯಿ, 8ರಿಂದ 12 ರೂಪಾಯಿ ಅಂತೂ ರೇಟ್ ಸಿಕ್ಕೇ ಸಿಗುತ್ತೆ ನಿಮಗೆ. ರಂಜಾನಲ್ಲಂತೂ ಸರ್ 20ರಿಂದ 25 ರೂಪಾಯಿ ಸಿಕ್ಕೇ ಸಿಗುತ್ತೆ. ಸೊ ಈಗ ಬೇರೆ ಸ್ಟೇಟು ಬೇರೆ ಕಡೆ ತೋಟಗಳು ಆ ಥರ ಏನಾದರೂ ವೈರಸ್ ಬಂದು ಈ ಥರ ಹಾಳಾಗ್ತಾ ಅಂತಂದರೆ ಅವಾಗ ಇನ್ನೂ ರೇಟು ಜಾಸ್ತಿ ಆಗುತ್ತೆ. ಬಟ್ 20-25 ರೂಪಾಯಿ ಅಂತೂ ರಂಜಾನ್ ಟೈಮಲ್ಲಿ ಅದಂತೂ ಗ್ಯಾರಂಟಿ ಸರ್. ಮತ್ತು ನೀವೇನು ಹೂಡಿರ್ತಿರಲ್ಲ ಬಂಡವಾಳ, ಎಕರೆಗೆ ನಾನು 2-2.5 ಲಕ್ಷ ಅಂತ ಹೇಳಿರ್ತೀನಲ್ಲ, ಅದಕ್ಕೆ ಡಬಲ್ ಅಂತೂ 100% ಗ್ಯಾರಂಟಿ. ಇವಾಗ ನೀವು ಹೊಸ ವರ್ಷ ಅಂದ್ಬಿಟ್ಟು ಏನೇನೋ ನೀವು ರೆಸೊಲ್ಯೂಷನ್ ಮಾಡ್ಕೊತೀರ, ಅದು ಮಾಡೋಣ ಇದು ಮಾಡೋಣ. ಈ ವರ್ಷದಲ್ಲಿ 5 ಎಕರೆ ಇದ್ದರೆ ಪಪ್ಪಾಯ ಬೆಳೆಯೋದು ಅಂತಲೂ ಒಂದು ಯೋಜನೆನೂ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಬರೋ ವರ್ಷಕ್ಕೆ 100% ನೀವೇ ಬಂದು ಹೇಳ್ತೀರಾ ನನಗೆ ನಾವು ಹಾಕಿದ ಬಂಡವಾಳ ಡಬಲ್ ಆಗಿದೆ ಅಂತ 100% ನೀವು ಹೇಳ್ತೀರಾ. ಲಾಭ ನಷ್ಟದ ಮಾತೇ ಇಲ್ಲ ಸರ್. ಹಾಕಿದ ಬೆಳೆಗೆ ನಮ್ಗೆ ಆದಾಯ ಬಂದರೆ ಸಾಕು ಅನ್ನೋರು ಕೆಲವ್ರು ಇರ್ತಾರೆ, ನೀವು ಡಬಲ್ ಬರ್ತದೆ ಅಂತ ಹೇಳ್ತಿದ್ದೀರಿ ಸರ್. ಇದಕ್ಕೆ ಏನು ಹೇಳ್ತಾನೆ ಡಬಲ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸರ್, ಈಗ ಮಾರ್ಕೆಟಿಂಗ್ ಗೊತ್ತಿರೋದಿಲ್ಲ. ನನ್ನ ಅಭಿನಯ ಅಂತಲ್ಲ, ನೀವು ಎಲ್ಲಿಂದ ಎಲ್ಲಿ ಬೇಕಾದ್ರೂ ಸರ್ವೆ ಮಾಡ್ಕೊಂಬನ್ನಿ. ಏನು ತಿನ್ನೋರಿಗಿಂತ ಬೆಳೆಯೋರು ಕಮ್ಮಿನೇ ಇದ್ದಾರೆ. ಇವಾಗ ಉತ್ತರ ಭಾರತದ ಕಡೆ ಅಂತೂ ಈ ಶೀತ ಪ್ರದೇಶದಲ್ಲಂತೂ ಇದು ಬೆಳೆಯೋಕ್ಕೆ ಆಗೋದಿಲ್ಲ. ಏನೇ ಇದ್ರೂ ಉಷ್ಣ ಪ್ರದೇಶ, ತಮಿಳ್ನಾಡು, ನಮ್ಮ ಆಂಧ್ರ, ನಮ್ಮ ಕರ್ನಾಟಕ, ಉತ್ತರದಲ್ಲೂ ಬೆಳೆಯೋದಿಲ್ಲ ಅಂತಾರೆ, ಬೆಳೀತಾರೆ. ಕೆಲವೊಂದು ಕಡೆ ಬೆಳೀತಾರೆ. ಡಿಮ್ಯಾಂಡ್ ಏನಿದೆ ಸರ್, ನನ್ನ ಪ್ರಕಾರ 100 kg ಡಿಮ್ಯಾಂಡ್ ಇದ್ದರೆ ನನ್ನ ಪ್ರಕಾರ 20ರಿಂದ 25 kg ಅಷ್ಟೇ ಬೆಳೀತಾ ಇದ್ದಾರೆ. 20% ಇಂದ 30% ಅಷ್ಟೇ ನಾವು ಫುಲ್ಫಿಲ್ ಮಾಡ್ತಾ ಇದ್ದೀರಿ ಡಿಮ್ಯಾಂಡು. ಇನ್ನೂ ಒಂದು 50% ಡಿಮ್ಯಾಂಡ್ ಗ್ಯಾಪ್ ಇದ್ದೇ ಇದೆ ಸರ್. ಎಷ್ಟು ಜನ ಬೆಳೆದ್ರೂ ಡಿಮ್ಯಾಂಡ್ ಇದ್ದೇ ಇದೆ ಸರ್. ಇದು ಫಸ್ಟ್ ಇರೋದು ಆಂಧ್ರ ಇದೆ, ನೆಕ್ಸ್ಟ್ ಕರ್ನಾಟಕ, ಆಮೇಲೆ ತಮಿಳ್ನಾಡು ಇದೆ. ಈ ಕಡೆ ಮಾತ್ರ ಉತ್ತರ ಕಡೆ ಬೆಳೀತಾರೆ, ಸ್ವಲ್ಪ ಬೆಳೀತಾರೆ. ಸೊ ಈಗ ನೀವೇ ಲೆಕ್ಕ ಹಾಕೊಳ್ಳಿ, ಕರ್ನಾಟಕ ಇಂಡಿಯಾದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ, ಎಷ್ಟು ಪಪ್ಪಾಯ ಬೆಳೀತಾ ಇದ್ದಾರೆ, ಎಷ್ಟು ಡಿಮ್ಯಾಂಡ್ ಇದೆ. 100% ಸರ್. ನನ್ನಲ್ಲ, ಬೇರೆ ನೀವು ಎಲ್ಲೇ ಗೂಗಲಲ್ಲಾಗಲಿ ಎಲ್ಲೇ ಸ್ಟ್ಯಾಟಿಸ್ಟಿಕ್ ತೆಗೆದು ನೋಡಿದ್ರೆ ಪಪ್ಪಾಯ ಪ್ರೊಡ್ಯೂಸರು ಆ್ಯಂಡ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡು ನೀವೇ ನೋಡ್ಕೊಳ್ಳಿ, ತುಂಬಾ ಗ್ಯಾಪ್ ಇದೆ. 100% ನನಗೆ 20 ಟನ್ 2 ಗಾಡಿ ಕೊಡಿ, ನಾನೇ ತೊಗೊಳ್ತೀನಿ. ಈಗ ಪಪ್ಪಾಯಿ ಕೃಷಿಲಿ ಒಳ್ಳೆ ಮಾರ್ಕೆಟಿಂಗ್ ಇದೆ ಅಂತೇಳಿ ನೀವು ಯಾವ ಥರ ಸರ್ವೆ ಮಾಡಿದ್ದೀರಿ ಸರ್? ಸರ್ವೆ ಅಂತಂದರೆ ಥ್ರೋಟ್ ಇಂಡಿಯಾದಲ್ಲಿ ಎಲ್ಲಿ ಡಿಮ್ಯಾಂಡ್ ಇದೆ, ಎಲ್ಲಿ ಸಪ್ಲೈ, ಎಲ್ಲಿಂದ ನಮ್ಗೆ ಪಪ್ಪಾಯ ಸಿಗ್ತಿದೆ, ಎಲ್ಲಿ ಡಿಮ್ಯಾಂಡ್ ಇದೆ ಅಂದ್ರೆ ಥ್ರೋಟ್ ನೋಡಿದೆ ಸರ್. ನಮ್ದು ರೆಗ್ಯುಲರಾಗಿ ಡೆಲ್ಲಿ, ಡೆಹ್ರಾಡೂನ್, ನೇಪಾಳಿಗೆ ಇದಕ್ಕೆ ಹೋಗ್ತಾನೆ ಇದೆ. ಸೊ ಈಗ ಡಿಮ್ಯಾಂಡ್ ಅಂತೂ ಜಾಸ್ತಿ ಇದೆ. ಸೊ ನಾವೆಲ್ಲ ಕಡೆಗೆ ಈಗ ಬಾಂಬೆ ಮತ್ತು ಡೆಲ್ಲಿ, ಇದಕ್ಕೆಲ್ಲ ಶ್ರೀನಗರ್, ಇಲ್ಲೆಲ್ಲ ಹೋಗಿ ಬಂದಿರ್ದಿರಲ್ಲ, ಇಲ್ಲೆಲ್ಲ ನೋಡಿದಾಗ ಏನಾಗುತ್ತೆ, ಸಪ್ಲೈ ಡಿಮ್ಯಾಂಡ್ ಅಂತೂ ತುಂಬಾ ಇದೆ, ಸಪ್ಲೈ ಕಮ್ಮಿ ಇದೆ. ಸೊ ಅದಕ್ಕೆ ನಾನು ರೈತರಿಗೆ ಪ್ರಾಮಿಸ್ ಮಾಡ್ತಾ ಇರೋದು, ನೀವು ತೊಗೊಳ್ಳಿ, ನೀವು ಬೆಳೀರಿ, ನಾನು ಬೈಬ್ಯಾಕ್ ಮಾಡ್ತೀನಿ. ಬಂದು ಕುತ್ಕೊಂಡು ಮಾತಾಡಿದಾಗ, ನಾನು ಎಕ್ಸ್ಪ್ಲೈನ್ ಮಾಡಿದಾಗೆ ನಿಮಗೆ ಗೊತ್ತಾಗುತ್ತೆ. ನೀವು ಬರೀ ನಾನು ಹೇಳಿದ್ರೆ ಗೊತ್ತಾಗಲ್ಲ, ನನ್ನ ಜೊತೆ ಬಂದು ಕುತ್ಕೊಂಡು ಡಿಸ್ಕಸ್ ಮಾಡಿದಾಗೆ ಗೊತ್ತಾಗುತ್ತೆ ಎಷ್ಟು ಸಪ್ಲೈ ಇದೆ ಮತ್ತು ಇವರು ಪ್ರಾಮಿಸ್ ಮಾಡ್ತಾ ಇರೋದು ನಿಜಾನ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ.